ಕೋಕೋನಟ್ ಪೋಳಿ ಆರ್ ಹೋಳಿಗೆ ರೆಸಿಪಿ ಕಾಯಿ ಒಬ್ಬಟ್ಟು. ಇದು ಕಣಕ ಕಲಸಿಟ್ಟಿರೋದು. ಇದ್ರದ್ದು ವಿಡಿಯೋ ಬೇಳೆ ಒಬ್ಬಟ್ಟು ಜೊತೆ ಇದೆ. ಚಿರೋಟಿ ರವೆ, ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಕಲಸಿ. ಬರೀ ಚಿರೋಟಿ ರವೆ, ಎಣ್ಣೆ, ಚೂರು ಅರ್ಶಿನ ಹಾಕಿ ಕಲಸಿರೋದು. ಇದ್ರ ವಿಡಿಯೋ ಬೇಳೆ ಒಬ್ಬಟ್ಟಲ್ಲಿರುತ್ತೆ. ಇದು ಕಣಕ ಕಲಸೋ ವಿಧಾನ. ವಿ ಆರ್ ಮೇಕಿಂಗ್ ಕೋಕೋನಟ್ poli or holige. This is the outer layer which has been mixed with the Bombay rava, which we say, or chiroti rava. That video of making this outer layer or kanaka is in the bele or dal obbattu video. The description will have the video link. And the inner portion will be made with grated coconut and jaggery and some elaichi powder. ಹೂರ್ಣಕ್ಕೆ ಕಾಯಿ, ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳುತ್ತೆ. ಆಲ್ಸೋ ಪ್ರೀಮಿಕ್ಸ್ ದಿಸ್ ಸಿನ್ಸ್ ದಿಸ್ ಹ್ಯಾಸ್ ಟು ಸ್ಟೇ ಆರ್ ಇಟ್ ಹ್ಯಾಸ್ ಟು ಸ್ಟೇ ಫಾರ್ 3 to 4 hours. ಇಟ್ ಹ್ಯಾಸ್ ಟು ಸೋಕ್ ಪ್ರಿಸೈಸ್ಲಿ. ಇದು 3 ರಿಂದ 4 ಗಂಟೆ ಕಾಲ ನೆನೆಯಬೇಕು. ಇದು ಮುಂಚಿತವಾಗಿ ಕಲಿಸ್ಕೊಳ್ಳಿ. The measurement for the inner portion or ಹೂರ್ಣಕ್ಕೆ ಇದು ಹದ ಇವಾಗ ಮಾಡ್ಕೋತಾರೆ. ಈ ಬಟ್ಲಲ್ಲಿ ಎಷ್ಟಾಗ್ತದೆ? 2 ಹಾಕೊಂಡ್ರೆ ಆಮೇಲೆ ಬೆಲ್ಲ ಅಳದಾಗ್ತದೆ. 2 ಹಾಕತ್ತೆ, 2 ಅಳತೆ ಅಷ್ಟು. ದಿಸ್ ಇಸ್ 2 portions ಆಫ್ grated coconut, freshly grated, not the dry one, the other one, the wet one coconut which has been grated. Second bowl measurement. It's about roughly 2.5 measurement of this bowl. ಇದು 2.5 ಬಟ್ಲಷ್ಟು ಅಳತೆ ಇದೆ. Roughly grated or beaten to pieces jaggery. ಸ್ವಲ್ಪ ತುರ್ಕೊಂಡಿರೋದು ಅಥವಾ ಸ್ವಲ್ಪ ಜಜ್ಕೊಂಡಿರೋ ಇದು ಅಚ್ಚಬೆಲ್ಲ ಅಲ್ವಾ ನೀನು ಉಪಯೋಗಿಸ್ತಿರೋದು? ಇದು ಅಚ್ಚಬೆಲ್ಲ ನಾವು ಉಪಯೋಗಿಸ್ತಿರೋದು. ನೀವು ಉಂಡೆ ಬೆಲ್ಲನೂ ಹಾಕೋಬಹುದು. ಹಾಕು. ಎಷ್ಟು ಹಾಕ್ತೀಯ? ಇದೆರಡಕ್ಕೆ ಇದು 1.5. 2 ಅಳತೆ ಕಾಯಿಗೆ 1.5 ಅಷ್ಟು ಬೆಲ್ಲ ಅಳತೆ. ಫಾರ್ 2 cups of coconut it is 1.5 cups of measurement of jaggery. And it also depends on the sweet, how much you would like as a taste, and also the sweet of the jaggery depends on the jaggery. ಇದು ನೀವು ಯಾವ ರೀತಿ ನಿಮ್ಮ ಹದ ನೋಡಿಕೊಂಡು ಬೆಲ್ಲ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು. ಯಾವ ರೀತಿ ಬೆಲ್ಲ ತಗೋತೀರಾ ಅನ್ನೋದ್ರ ಮೇಲೂ ಸಿಹಿ ವ್ಯತ್ಯಾಸ ಆಗುತ್ತೆ. To a thick bottom pan, this has to be boiled now. Add little water. ಇದು ದಪ್ಪ ತಳ ಬಾಂಡ್ಲೆಯಲ್ಲಿ ಬೆಲ್ಲ ಇವಾಗ ಹೂರ್ಣ ಮಾಡ್ಕೊಳ್ಳೋಕೆ ಕರಗಿಸುತ್ತೆ. ಸ್ವಲ್ಪ ನೀರು ಹಾಕೊಂಡಿದೆ. ದಿಸ್ ಹ್ಯಾಸ್ ಟು ಡಿಸಾಲ್ವ್. ಕೀಪ್ ಇಟ್ ಆನ್ ಸ್ಟವ್ ಅಂಡ್ ಲೆಟ್ ಇಟ್ ಡಿಸಾಲ್ವ್ ಅಂಡ್ ದೆನ್ ಆಡ್ ದ ಕೋಕೋನಟ್. ಇದು ಸ್ವಲ್ಪ ಕರಗಲಿ, ಕರಗಿದ ನಂತರ ಕಾಯಿ ಹಾಕೊಳ್ಳುತ್ತೆ. ಆಲ್ಸೋ ದಿಸ್ ಗ್ರೇಟೆಡ್ ಕೋಕೋನಟ್ ಹ್ಯಾಸ್ ಟು ಬಿ ಗ್ರೈಂಡೆಡ್ ಇಂಟು as much as smooth paste before adding to the dissolved jaggery. ಈ ತುರ್ಕೊಂಡಿರೋ ಕಾಯಿ ತುರಿನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಆ ಕರಗಿರೋ ಬೆಲ್ಲಕ್ಕೆ ಸೇರಿಸ್ಕೋಬೇಕು. ನಾಟ್ ಮಚ್ ವಾಟರ್ ಇಸ್ ನೀಡೆಡ್ nor should it be added. ಹಾಕು. ಆ್ಯಡ್ ಲಿಟಲ್ ಬಿಟ್ ಆಫ್ ವಾಟರ್ ಫಾರ್ ಗ್ರೈಂಡಿಂಗ್. ತುಂಬ ನೀರು ಹಾಕೋಬೇಡಿ. ಸ್ವಲ್ಪ ನೀರು ಹಾಕೊಂಡು ನುರಿಯಕ್ಕೆ ಎಷ್ಟು ಬೇಕಾಗುತ್ತೆ ಅನ್ಸುತ್ತೋ ಅಷ್ಟು ಸ್ವಲ್ಪ ನೀರು ಹಾಕೊಂಡು ಏನ್ ಮಾಡ್ಕೊಳ್ಳೋದು, ನುಣ್ಣಗೆ ಮಾಡ್ಕೊಳ್ಳಿ. ಈ ಹದಕ್ಕೆ ನುಣ್ಣಗಾಗಬೇಕು. ತೋರ್ಸು. ನಾಟ್ ಮಚ್ ವಾಟರ್ ಇಸ್ ಆಡೆಡ್. ಜಾಸ್ತಿ ನೀರು ಹಾಕಿಲ್ಲ. ದಿಸ್ ಇಸ್ ದ ಕನ್ಸಿಸ್ಟೆನ್ಸಿ ಇಟ್ ಹ್ಯಾಸ್ ಟು ಬಿ ಇನ್, ಆರ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಟು ದಟ್ ವಿಚ್ ಇಟ್ ಹ್ಯಾಸ್ ಟು ಬಿ ಗ್ರೇಟೆಡ್. In case more water is added, it just takes more time to harden or to come to a workable condition when added to jaggery. That's all the difference it makes in case more water is added while grinding to the coconut.
ಇದು ನೀರು ಅಕಸ್ಮಾತ್ ಜಾಸ್ತಿ ಆದಲ್ಲಿ ಕಾಯಿ ರುಬ್ಕೊಳ್ಳುವಾಗ ಅದು ಬೆಲ್ಲಕ್ಕೆ ಸೇರಿಸಿ ಹೂರ್ಣ ಮಾಡುವಾಗ ಜಾಸ್ತಿ ಹೊತ್ತು ಹಿಡಿಯುತ್ತೆ, ಅಷ್ಟೇ ವ್ಯತ್ಯಾಸ. ಹಾಗೆ ಕಾಯಲ್ಲಿ ಎಷ್ಟು ತೇವಾಂಶ ಇದೆ ಅನ್ನೋದ್ರ ಮೇಲೂ ನೀವು ನೀರು ಹದ ನೋಡ್ಕೊಂಡು ಹಾಕೋಬಹುದು. ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಕೋಕೋನಟ್ ಹೌ ಮಚ್ ಆಫ್ ಮಾಯಿಶ್ಚರ್ ಇಟ್ ಹ್ಯಾಸ್ ಟು ಗ್ರೈಂಡ್. In case it is little bit dry, you might require to add little more water to grind this. The jaggery has been dissolving, which was kept on the fire with little bit water added. ಈ ಬೆಲ್ಲ ಈಗ ಕರಗಕ್ಕಿಟ್ಟಿದೆ, ಅದು ಸ್ವಲ್ಪ ನೀರು ಹಾಕೊಂಡು ಕರಗ್ತಾ ಇದೆ, ಅದು ಒಲೆ ಮೇಲೆ ಇಟ್ಟಿದೆ. Add the coconut which has been grinded when this jaggery has been 3/4 dissolved. It need not dissolve completely. ಇದು ಮುಕ್ಕಾಲಷ್ಟು ಕರಗದಾಗ ಈ ರುಬ್ಕೊಂಡಿರೋ ಕಾಯಿ ತುರಿನ ಸೇರಿಸ್ಕೊಳ್ಳಿ. This has to be added and stirred continuously, otherwise it will get stuck to the bottom, and thick bottom pan has to be used. ಇದು ಕಾಯಿ ಹಾಕಿದ ನಂತರ ಕೆದಕ್ತಾನೆ ಇರಬೇಕು, ಇಲ್ಲ ಅಂದ್ರೆ ತಳ ಹತ್ತೋ ಸಾಧ್ಯತೆ ಇದೆ. ಇಟ್ ಆಲ್ಸೋ ಸ್ಪ್ಲಟರ್ಸ್ ಅಂಡ್ ಬಿ ಕೇರ್ಫುಲ್, ವಿಚ್ ವಿಲ್ ಬಿ ರಿಯಲಿ ಹಾಟ್ ಅಂಡ್ ಕ್ಯಾನ್ ಬರ್ನ್. ಇದು ಕುದಿಯುವಾಗ ಹಾರೋ ಸಾಧ್ಯತೆ ಇದೆ, ಹಾಗೆ ತುಂಬಾ ಬಿಸಿ ಇರೋದ್ರಿಂದ ಸುಡೋ ಸಾಧ್ಯತೆ ಇದೆ. ಸೊ ಅದು ಹುಷಾರಾಗಿ ಒಲೆ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಕೆದಕ್ತೀರಿ. ಕೀಪ್ ದ ಫ್ಲೇಮ್ ಲೋ ಅಂಡ್ ಲೆಟ್ ಇಟ್ ಬಾಯ್ಲ್ ಅವೇ. Also in between you can keep the flame low and cover it and boil it for half a minute or minute, or in between keep stirring, otherwise it will stick to the bottom. ಒಲೆ ಉರಿ ಸಣ್ಣ ಮಾಡಿ ಬೇಕಾದ್ರೆ ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಮುಚ್ಚಿ ಇಡ್ಬೋದು ಮಧ್ಯದಲ್ಲಿ, ಹಾಗೆ ಆಮೇಲೆ ತೆಗೆದು ಕೆದಕ್ತಿರ್ಬೇಕು, ಇಲ್ಲ ಅಂದ್ರೆ ತಳ ಹತ್ತುತ್ತೆ. Also keep a ladle which has a long handle, otherwise it will burn the hand when it splutters. ಇದು ಮೊಗಚೆಕಾಯಿ ಅಥವಾ ಜಾಲ್ರಿ ಒಂದು ದೊಡ್ಡದು ಇಟ್ಕೊಳ್ಳಿ, ದೊಡ್ಡ ಉದ್ದ ಇರೋ ಅಂತ ಏನು ಜಾಲ್ರಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕೈ ಮೇಲೆ ಹಾರೋ ಸಾಧ್ಯತೆ ಇದೆ, ತೊಳ್ಸಕ್ಕೆ ಕಷ್ಟ ಆಗತ್ತೆ. This has been boiling for more than 15 minutes now. It has hardened and it is leaving the sides. Also it is sticking to the bottom. This is when you know it is done. The moisture is almost disappeared, 90% of it. ಇದು ಆಗಿದೆ, ಈಗ ಒಂದು 20-25 ನಿಮಿಷ ಕುದೀತಿತ್ತು. ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ತಳನೂ ಕಚ್ಚಕ್ಕೆ ಶುರು ಆಗುತ್ತೆ. ಈ ಹಂತದಲ್ಲಿ ಕೆದಕ್ತಾನೆ ಇರಬೇಕು. ಈ 90% ನೀರೆಲ್ಲ ಹಿಂಗಿರುತ್ತೆ. ಆಫ್ಟರ್ ಸ್ವಿಚಿಂಗ್ ಆಫ್, ಆಡ್ ದ ಪೌಡರ್ಡ್ ಎಲೈಚಿ. ಒಲೆ ಆರಿಸಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಇದು ಏಲಕ್ಕಿ ಸಕ್ಕರೆ ಸೇರಿಸಿ ಪುಡಿ ಮಾಡ್ಕೊಂಡಿರೋದು, ಇದನ್ನು ಸೇರಿಸ್ಕೊಡಿ ನಿಮ್ಮ ರುಚಿ ತಕ್ಕಷ್ಟು. This has to completely cool down before you could start making ಒಬ್ಬಟ್ಟು or ಪೋಳಿ. ಇದು ಪೂರ್ತಿ ಆರಬೇಕು, ಆರಿದ ನಂತರ ಒತ್ಕೊಂಡು ಒಬ್ಬಟ್ಟು ಮಾಡಬಹುದು. ಕಣಕ ಇದು 4-5 ಗಂಟೆ ಕಾಲ ನೆಂದಿದೆ ಈಗ. This outer covering, which is called kanaka, has been soaking for 4 to 5 hours now. 3 hours is what you require. 3 ಗಂಟೆ ಕಾಲ ಸಾಕು, ಬಟ್ ಆದ್ರೆ ನಮ್ದು 4-5 ಗಂಟೆ ಕಾಲ ನೆಂದಿದೆ. ಇದಿವಾಗ ನಾದ್ಕೋತಿದೆ. ಇದು ಎಲ್ಲ ಒಬ್ಬಟ್ಟಿಗೂ ಇದೇ ವಿಧಾನ. This has been worked now, or it has been kneaded well enough with using oil. We are using groundnut oil. ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ಇದನ್ನ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಕೈ ಸ್ವಲ್ಪ ಎಣ್ಣೆ ಅದ್ಕೊಂಡು ನಾದದ ನಂತರ ಈ ತರ ಉಂಡೆ ಮಾಡಿಟ್ಕೊಳ್ಳಿ. ಈ ಉಂಡೆ ಮಾಡಿದ ನಂತರನೂ ಅದ್ರ ಮೇಲೆ ಏನಾದ್ರು ಮುಚ್ಚಿಡ್ಬೇಕು, ಇಲ್ದಾರ ಒಣಗೋಗುತ್ತೆ.
ಹಾಗೆ ಕಣಕ ನೆನೆಯುವಾಗಲೂ ಕೂಡ ಅದ್ರ ಮೇಲೆ ಏನಾದ್ರು ತಟ್ಟೆ ಮುಚ್ಚಿಡಿ, ಇಲ್ಲ ಅಂದರೆ ಅದು ತುಂಬ ಒಣಗ್ದಂಗೆ ಆಗುತ್ತೆ. Now the outer cover, which is called kanka, has been kneaded and she is breaking into small balls to be further used. Dip your hand in oil and make this so that this doesn't stick to your hand. At no time this has to be kept open. You have to cover something after making these balls, or even when it is being soaked for 3 to 4 hours. Cover kanka with something, otherwise this will dry very soon and it will be hard to use. Also the taste will vary of Obbattu. Also, while keeping this, these have to be kept on an oiled surface. We are here reusing an oil packet which has been cut open and used, and this is also the oil packet. You can as well clean the milk packet or any other thick plastic or a plate which has been smeared with oil, or even a banana leaf with some oil smeared on it. Otherwise it will stick to the bottom. ಕಣಕದುಂಡೆ ಮತ್ತು ಹೂರ್ಣದುಂಡೆ ಇಟ್ಕೊಳ್ಳುವಾಗಲೂ ಕೂಡ ಯಾವ್ದಾದ್ರು ಎಣ್ಣೆ ಹಚ್ಚಿರೋ ಸರ್ಫೇಸ್ ಮೇಲೆ ಇಟ್ಕೋಬೇಕು. ಇಲ್ಲಿ ಆಯಿಲ್ ಕವರ್ನ ಕಟ್ ಮಾಡಿ ಉಪಯೋಗಿಸ್ತಾ ಇದ್ದೀವಿ. ಇಲ್ಲಾಂದರೆ ಹಾಲಿನ ಕವರ್ನ ಕೂಡ ಕ್ಲೀನ್ ಮಾಡಿ ಒರೆಸ್ಕೊಂಡು ಎಣ್ಣೆ ಹಚ್ಚಿ ಅದ್ರ ಮೇಲೆ ಇಟ್ಕೋಬೋದು ಈ ರೀತಿ, ಅಥವಾ ತಟ್ಟೆಗೆ ಎಣ್ಣೆ ಹಚ್ಚಿ ಇಡ್ಬೋದು, ಇಲ್ಲ ಬಾಳೆ ಎಲೆ ಮೇಲೆ ಕೂಡ ಎಣ್ಣೆ ಹಚ್ಚಿ ಇಟ್ಕೋಬೋದು. ಬಾಳೆ ಎಲೆ ಮೇಲೆ ತಟ್ಟುತ್ತಿದ್ದೀವಿ. ಇದು ಈ ತರ ಕಟ್ ಮಾಡಿಕೊಂಡು ಒಲೆ ಮೇಲೆ ತವದ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ತೆಕ್ಕೋಬೇಕಿದೆ. ಈ ರೀತಿ ಬಿಸಿಯಾಗಿ ತವಾ ಮೇಲೆ ಈ ರೀತಿ ಹಾಕೊಂಡು ತೆಕ್ಕೊಳ್ಳಿ. ದಿಸ್ ವಿ ಆರ್ ಯೂಸಿಂಗ್ banana leaf to make the ಒಬ್ಬಟ್ಟು. This banana leaf has been cut. This is done only first time. On a heated tawa, please put the banana leaf and just let it leave some oil. The leaf only first time it will be heated and taken out. To this leaf add some more oil like this here as we are doing, and now you have to make like a paratha stuffing and then spread on this banana leaf. ಈ ಎಲೆ ಮೊದಲನೇ ಸತಿ ಮಾತ್ರ ತವಾ ಮೇಲೆ ಬಿಸಿ ಇರುವಾಗ ಬಿಸಿ ಮಾಡ್ಕೊಂಡು ತೆಗಿಯೋದು. ನಂತರ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ. ಇಲ್ಲಿ 2 ಉಪಯೋಗಿಸ್ಕೋತಿದೀವಿ, ಯಾಕಂದ್ರೆ ಅದು ಎಲೆ ಚಿಕ್ಕದಿದೆ. ನಿಮ್ದು ದೊಡ್ಡದಿದ್ರೆ ಒಂದು ದೊಡ್ಡದು ಉಪಯೋಗಿಸ್ಕೋಬಹುದು. ಈ ರೀತಿ ಕಣಕನ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಹೂರ್ಣ ಹಾಕಿ ಪರಾಟ ಕವರ್ ಮಾಡೋ ತರ ಮಾಡ್ಕೋಬೇಕು. ನಂತರ ಬಾಳೆ ಎಲೆ ಮೇಲೆ ಹರಡಬೇಕು ಅದನ್ನು. ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೊಳ್ಳಿ. ಆಲ್ಸೋ ಸ್ಮಿಯರ್ ಆಯಿಲ್ ಟು your hand and make this. Also the measurement to this outer cover, the kanka, and to this is usually 1:1, or you can take little more of this inner filling depending on your taste and sweet standard. ಕಣಕ ಹಾಗೆ ಹೂರ್ಣ ಒಂದಕ್ಕೆ ಅಳತೆ ಅಷ್ಟು ತೆಕ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನಿಮ್ದು ಬೆಲ್ಲ ಮೇಲೆ ಅಥವಾ ನೀವು ಸಿಹಿ ಎಷ್ಟು ಅಪೇಕ್ಷೆ ಪಡ್ತೀರಾ ಅನ್ನೋದ್ರ ಮೇಲೆ ಸ್ವಲ್ಪ ಜಾಸ್ತಿ ತಗೋಬಹುದು, ಕಣಕಕ್ಕಿಂತ ಸ್ವಲ್ಪ ಜಾಸ್ತಿ. ಇವಾಗ ಇದನ್ನ ಬಾಳೆ ಎಲೆ ಮೇಲೆ ಸ್ವಲ್ಪ ಹಾಕಿ ಹರಡ್ಕೊಂಡು ನಂತರ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಕ್ಲೀನ್ ಆಗಿರೋದು ಅದಕ್ಕೆ 2 ಸೈಡು ಎಣ್ಣೆ ಹಚ್ಕೊಂಡು ಈ ಕಣಕದ ಮೇಲೆ ಇಟ್ಕೊಂಡು ಇದನ್ನ ಹರಡ್ಕೊಳ್ಳಿ. ಆಲ್ಸೋ ಟು ದ ಆಯಿಲ್ ಸ್ಮಿಯರ್ಡ್ leaf, kept that stuffing which was covered, and keep another plastic cover onto which both sides the oil has been smeared. Keep that over this stuffing and spread it like this so that it will not stick to your hand. This is a very easy method and it is kind of a foolproof method that it will not get spoiled. ಈ ರೀತಿ ಮಾಡುವಾಗ ಅದು ಕೈಗೆ ಮೆತ್ಕೊಳ್ಳಲ್ಲ, ಹಾಗೆ ಪ್ರತಿ ಸತಿನೂ ಒಂದೇ ರೀತಿ ಹದವಾಗಿ ಬರುತ್ತೆ, ಮಾಡೋಕ್ಕೆ ಸರಾಗ ಕೂಡ. ಇದನ್ನ ಈಗ ತವಾ ಮೇಲೆ ಹಾಕಬೇಕು. This has to be transferred onto the heated tawa now. ಸ್ವಲ್ಪ ಉರಿ ದಪ್ಪ ಸಣ್ಣ. Keep the flame medium to low as this will burn very soon. ಉರಿ ಕಡಿಮೆ ಮತ್ತೆ ಮೀಡಿಯಂ ನಲ್ಲಿ ಇಟ್ಕೊಂಡು ಬೇಯಿಸಬೇಕು. ಈ ಹದದಲ್ಲಿ ಎಣ್ಣೆ ನಿಮ್ಗೆ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು, ಅವಶ್ಯಕತೆ ಇಲ್ಲ.
At this stage, while cooking on the tawa, you can or not put the oil, depends on what you like. If you feel the moisture is less and it doesn't have much oil, then you can add. Otherwise, it's optional to add. This is how it looks after being cooked. You can take it out as per your taste when it is brownish or little blackish as per your taste. ಇದು ಬೇಯಿಸಿದ ನಂತರ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾಗಲೂ ತೆಗಿಬಹುದು ಅಥವಾ ಸ್ವಲ್ಪ ಕಪ್ಪು ಬೇಕು ಅನ್ನೋ ಅಪೇಕ್ಷೆ ಇದ್ರೂ ತೆಕ್ಕೋಬಹುದು. ಇದು ಬೆಂದ ನಂತರ ಕ್ಯಾನ್ ಬಿ ಹ್ಯಾಡ್ ವಿತ್ ಘೀ ಆರ್ ಮಿಲ್ಕ್ ಆರ್ ಘೀ ಅಂಡ್ ಮಿಲ್ಕ್ ಬೋತ್ ಟುಗೆದರ್. ಇದು ತುಪ್ಪ ಅಥವಾ ಹಾಲು ಅಥವಾ ತುಪ್ಪ ಮತ್ತೆ ಹಾಲು ಎರಡು ಬೆರೆಸ್ಕೊಂಡು ತಿನ್ನಬಹುದು. ಕಾಯಿ ಒಬ್ಬಟ್ಟು ಸಾಮಾನ್ಯ ಗೌರಿ ಹಬ್ಬ, ಬಲಿಪಾಡ್ಯಮಿ ಅಥವಾ ದೀಪಾವಳಿ ಟೈಮ್, ಇನ್ಯಾವ್ದು ಯುಗಾದಿ ಮತ್ತೆ ಇನ್ನೊಂದು ಯಾವ್ದಮ್ಮ ನವರಾತ್ರಿ ಪಾಡ್ಯ, ಈ ಸಂದರ್ಭಗಳಲ್ಲಿ ಕಾಯಿ ಒಬ್ಬಟ್ಟು ಮಾಡುತ್ತೆ. ಇದು ಹಿಂದಿನ ದಿವಸನೇ ಮಾಡ್ಕೋಬಹುದ್ರಿಂದ this works out better because this can be done earlier. Also, this is an added tip. If the inner filling, the kanaka, if it becomes hard, and if you notice, sorry, it is not kanaka, this is hurna, the inner sweet filling. In case you feel it has become hard, add little bit of heated and cool down milk and make it softer. And in case if you feel it is very runny and you are not able to spread it like this, or it doesn't cook properly, or if it starts breaking, the tip is you have to again transfer this to a pan, thick bottom pan, and let it boil for some more time, cool it down, and again then make it small balls like this and start making. ಇದು ಅಕಸ್ಮಾತ್ ಹೂರ್ಣ ಗಟ್ಟಿ ಆದಲ್ಲಿ ಅದನ್ನ ಕಾಯಿಸಿ ಆರಿಸಿರೋ ಹಾಲಲ್ಲಿ ಸ್ವಲ್ಪ ಕಲ್ಸ್ಕೊಳ್ಳಿ, ಆವಾಗ ಸ್ವಲ್ಪ ಮೆತ್ತಗಾಗತ್ತೆ. ಹಾಗೆ ಇದು ತುಂಬಾ ಮೆತ್ತಗಾಗಿ ಒಬ್ಬಟ್ಟು ಒಡಿತಿದ್ರೆ ಬೇಯಿಸುವಾಗ ಅಥವಾ ತಟ್ಟುವಾಗ ತಿರ್ಗಾ ಇದನ್ನೆಲ್ಲ ಬಾಣ್ಲೆಗೆ ಹಾಕಿ ಸ್ವಲ್ಪ ಹೊತ್ತು ಕೆತ್ಕಿ ಗಟ್ಟಿ ಮಾಡಿ ನಂತರ ಈ ತರ ಉಂಡೆ ಮಾಡಿಕೊಂಡು ಒಬ್ಬಟ್ಟು ಶುರು ಮಾಡ್ಬೋದು.